ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟುತ್ತಾ ಅನ್ನೋ ಪ್ರಶ್ನೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗಿದೆ. ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ವೀಣಾ ಕಾಶಪ್ಪನವರ್ ಈಗಾಗಲೇ ಸಮರವನ್ನ ಸಾರಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡಿ ಅಂತ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇದೆ ಅವರ ಬೆಂಬಲಿಗರಿಂದ. ಬಾಗಲಕೋಟೆ ಟಿಕೆಟ್ಗಾಗಿ ಕಾಶಪ್ಪನವರ್ ದಂಪತಿ ಪಟ್ಟನ್ನ ಹಿಡಿದಿದ್ದಾರೆ. ಸಭೆ ಮಾಡಿದ್ರು ಬೆಂಬಲಿಗರದ್ದು. ಅಭಿಪ್ರಾಯ ಸಂಗ್ರಹ ಆಗುತ್ತೆ ಇವತ್ತು ಮತ್ತು ನಾಳೆ. 2 ದಿನಗಳ ಬಳಿಕ ವೀಣಾ ಕಾಶಪ್ಪನವರ ಮುಂದಿನ ನಿರ್ಧಾರ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಸಂಯುಕ್ತ ಪಾಟೀಲ್ಗೆ ಸೆಡ್ಡು ಹೊಡಿತಾರಾ ವೀಣಾ ಕಾಶಪ್ಪನವರ್? ವೀಣಾ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ. ವಿಜಯಾನಂದ ಕಾಶಪ್ಪನವರು ಕೂಡ ಈಗಾಗಲೇ ಗುಡುಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಕ್ಷಕ್ಕೋಸ್ಕರ ಯಾವ ರೀತಿಯಾಗಿ ದುಡಿದಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ವೀಣಾ ಕಾಶಪ್ಪನವರು ಕೂಡ ತುಂಬಾ ಭಾವುಕರಾಗಿ ಕಣ್ಣೀರನ್ನ ಹಾಕ್ತಾ ತಮಗೆ ಅನ್ಯಾಯವಾಯಿತು, ಸೋಲ್ಬೇಕಿದ್ರೆ ವೀಣಾ ಬೇಕಿತ್ತು, ಈಗ ಅವರಿಗೆ ಸಂಯುಕ್ತ ಪಾಟೀಲ್ ಬೇಕಾಗಿದ್ದಾರೆ ಅಂತ ಹೇಳಿ ಮಾತನಾಡಿದ್ರು. ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡಲಾಗಿದೆ. ಅವರಿಗೆ ಸ್ಥಳೀಯವಾಗಿ ಯಾವುದೇ ರೀತಿಯ ಅರಿವಿಲ್ಲ, ಶಾಸಕರನ್ನ ನಾಯಕರನ್ನ ಭೇಟಿಯಾಗಿಲ್ಲ, ಅಂಥವರಿಗೆ ಯಾಕೆ ಮಣೆ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದಾರೆ. ಕಾದ್ ನೋಡೋಣ ವೀಣಾ ಕಾಶಪ್ಪನವರು ಯಾವ ರೀತಿಯ ನಿರ್ಧಾರ ತಗೊಳ್ತಾರೆ ಅಂತ.